ಸಂಖ್ಯಾಬಲವೇ ಇಲ್ಲದ ಜೆಡಿಎಸ್ಗೆ ಇದೀಗ ಬಿಗ್ ಗಿಫ್ಟ್ ಸಿಗ್ತಾ ಇದೆ. ಪ್ರಧಾನಿ ಮೋದಿಯ ಆ ಒಂದು ಲೆಕ್ಕಾಚಾರ ದಳಪತಿಗಳಿಗೆ ಬಯಸದೆ ಬಂದಂತಹ ಭಾಗ್ಯ ಮತ್ತೆ ರಾಜ್ಯಸಭೆಗೆ ಎಚ್.ಡಿ. ದೇವೇಗೌಡರು ಮತ್ತೊಂದು ಅವಧಿಗೆ ಮೇಲ್ಮನೆ ದಳದ ಭೀಷ್ಮ ಏನಾದರೂ ಒಲ್ದು ಬರ್ತಾರಾ? ಇತ್ತೀಚೆಗೆ ಮೋದಿ ದೇವೇಗೌಡರ ಮಹತ್ವದ ಭೇಟಿ ಕೂಡ ಆಗಿರುತ್ತೆ. ಮೋದಿಯಿಂದ ಗೌಡರಿಗೆ ರಾಜ್ಯಸಭಾ ಟಿಕೆಟ್ ಅಭಯ ಏನಾದರೂ ಸಿಕ್ಕಿದೆಯಾ? ರಾಜ್ಯ ಬಿಜೆಪಿ ನಾಯಕರಿಗೆ ಇದೀಗ ಶಾಕ್ ಕೊಟ್ಟಿರುವಂತಹ ಮೋದಿ, ಸಂಖ್ಯಾಬಲವೇ ಇಲ್ಲದ ಜೆಡಿಎಸ್ಗೆ ಇದೀಗ ಬಿಗ್ ಗಿಫ್ಟ್ ಸಿಕ್ಕಂತಾಗ್ತಾ ಇದೆ. ಪ್ರಧಾನಿ ಮೋದಿಯ ಆ ಒಂದು ಲೆಕ್ಕಾಚಾರ ಇದರಲ್ಲಿ ಅಡಗಿದೆಯಾ ಅನ್ನುವಂತಹ ಸಂಶಯ ಈ ಒಂದು ಭೇಟಿಯಿಂದಾಗಿ ನಾನಾ ಕುತೂಹಲಗಳು, ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇತ್ತೀಚೆಗೆ ಮೋದಿ ದೇವೇಗೌಡರ ಮಹತ್ವದ ಭೇಟಿಯಿಂದಾಗಿ ಇಷ್ಟೂ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂತದ್ದು. ಮೋದಿಯಿಂದ ಗೌಡರಿಗೆ ರಾಜ್ಯಸಭಾ ಟಿಕೆಟ್ ಅಭಯ ಏನಾದರೂ ದೊರಕತ್ತಾ? ಮತ್ತೆ ರಾಜ್ಯಸಭೆಗೆ ಎಚ್.ಡಿ. ದೇವೇಗೌಡರು ಆಗಮಿಸ್ತಾರಾ? ಮತ್ತೊಂದು ಅವಧಿಗೆ ಮೇಲ್ಮನೆ ದಳದ ಭೀಷ್ಮ ಬರುವಂತಹ ಸಾಧ್ಯತೆಗಳು ಏನಾದರೂ ಇದೆಯಾ? ಇದೀಗ ರಾಜ್ಯ ಬಿಜೆಪಿ ನಾಯಕರಿಗೆ ಮೋದಿ ಕೊಟ್ಟಿರುವಂತಹ ಬಹುದೊಡ್ಡ ಶಾಕ್. ಇತ್ತೀಚೆಗಷ್ಟೇ ಮೋದಿ ದೇವೇಗೌಡರ ಒಂದು ಮಹತ್ವದ ಸಭೆ ಭೇಟಿ, ಸಂಖ್ಯಾಬಲವೇ ಇಲ್ಲದ ಜೆಡಿಎಸ್ಗೆ ಇದೀಗ ಬಿಗ್ ಗಿಫ್ಟ್ ಸಿಕ್ಕಂತಾಗಿದೆ. ಈ ಒಂದು ಭೇಟಿ, ಅದರ ಹಿನ್ನೆಲೆ ಮತ್ತೆ ಅಲ್ಲಾಗಿರುವಂತಹ ಒಂದಷ್ಟು ಚರ್ಚೆಗಳು ಸಾಕಷ್ಟು ಕುತೂಹಲವನ್ನ ಹುಟ್ಟುಹಾಕ್ತಾ ಇದೆ. ಒಂದಷ್ಟು ರಾಜಕೀಯ ಬೆಳವಣಿಗೆಯ ಚರ್ಚೆಗಳಿಗೂ ಕೂಡ ಗ್ರಾಸವಾಗ್ತಾ ಇದೆ. ದಳಪತಿಗಳಿಗೆ ಬಯಸದೆ ಬಂದ ಭಾಗ್ಯ ಅಂತಾನೆ ಹೇಳ್ಬೋದು ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರ, ಮೋದಿಯ ಲೆಕ್ಕಾಚಾರ ಏನಿರಬಹುದು? ಸಂಖ್ಯಾಬಲವೇ ಇಲ್ಲದಂತಹ ಜೆಡಿಎಸ್ಗೆ ಇದೀಗ ಒಂದು ಬಿಗ್ ಗಿಫ್ಟ್ ಸಿಕ್ಕಂತೆ. ಇತ್ತೀಚೆಗೆ ಭೇಟಿ ಆಗಿರುತ್ತೆ, ಮಹತ್ವದ ಭೇಟಿಯನ್ನ ಮಾಡಿರ್ತಾರೆ ಮೋದಿ ಹಾಗೆ ದೇವೇಗೌಡರು. ರಾಜ್ಯಸಭಾ ಟಿಕೆಟ್ ಅಭಯ ಏನಾದರೂ ದೊರಕಿದೆಯಾ? ರಾಜ್ಯ ಬಿಜೆಪಿ ನಾಯಕರಿಗೆ ಶಾಕ್ ಕೊಟ್ಟಿರುವಂತಹ ಮೋದಿ. ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು ರಾಜಕೀಯ ವಲಯದಲ್ಲಿ, ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ ಈ ಒಂದು ಮಹತ್ವದ ಭೇಟಿ ಮೋದಿ ಹಾಗೆ ದೇವೇಗೌಡರು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ಮೋದಿ ಹೂಗುಚ್ಛವನ್ನ ನೀಡಿ ಮಾತನಾಡಿಸೋದಕ್ಕೆ ಮುಂದಾಗಿರುವಂಥದ್ದು. ಒಂದು ಮಹತ್ವದ ಭೇಟಿಯನ್ನು ಕೂಡ ಮಾಡಿದ್ದಾರೆ ದೇವೇಗೌಡರನ್ನ. ಜೂನ್ನಲ್ಲಿ ಮುಗಿಯಲಿದೆ ಗೌಡರ ಅವಧಿ. ಕರ್ನಾಟಕದಿಂದ 4 ರಾಜ್ಯಸಭಾ ಸ್ಥಾನಗಳಿಗೆ ಎಲೆಕ್ಷನ್ ಕೂಡ ನಡೆಯುವಂಥದ್ದು. 3 ಸ್ಥಾನ ಈಸಿಯಾಗಿ ಗೆಲ್ಲಲಿದೆ ಕಾಂಗ್ರೆಸ್, ಇನ್ನೊಂದು ಸ್ಥಾನ ಬಿಜೆಪಿ ಪಾಲಾಗೋದಿತ್ತು. ಆದರೆ ಇದನ್ನ ಗೌಡರಿಗೆ ಗಿಫ್ಟ್ ಕೊಡೋದಕ್ಕೆ ಮೋದಿ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ದಾರಾ? ಡಿವಿಎಸ್ಗೆ ಟಿಕೆಟ್ ಕೊಡೋದಕ್ಕೆ ಗೌಡರಿಗೆ ತೋರಿಸುವ ಗೌರವ, ಒಕ್ಕಲಿಗ ಮತ ಬ್ಯಾಂಕ್ ಅನ್ನ ಸೆಳೆಯುವಂತಹ ವಿಚಾರ, ಭವಿಷ್ಯದ ರಾಜಕೀಯವನ್ನ ಗಮನದಲ್ಲಿಟ್ಕೊಂಡು ಮೋದಿ ಲೆಕ್ಕಾಚಾರವನ್ನ ಹಾಕ್ತಿದ್ದಾರಾ? ಯಾರ ರಾಜಕೀಯ ಕುಟುಂಬ ಪರಿಷತ್, ರಾಜ್ಯಸಭೆ, ಲೋಕಸಭೆಯಲ್ಲಿ ಸ್ಥಾನಮಾನವನ್ನ ಪಡೆದುಕೊಂಡ್ರೆ ಉತ್ತಮವಾಗಿರುತ್ತೆ? ಇದು ಮೋದಿ ಲೆಕ್ಕಾಚಾರ ಕೂಡ ಆಗಿರಬಹುದು. ಜೂನ್ನಲ್ಲಿ ಗೌಡರ ಒಂದು ಅವಧಿ ಮುಕ್ತಾಯ ಆಗತ್ತೆ. 4 ರಾಜ್ಯಸಭಾ ಸ್ಥಾನಗಳಿಗೆ ಕರ್ನಾಟಕದಿಂದ ಎಲೆಕ್ಷನ್ ಕೂಡ ಆಯೋಜನೆ ಆಗಿರುವಂಥದ್ದು. 3 ಸ್ಥಾನವನ್ನ ಈಸಿಯಾಗಿ ಕಾಂಗ್ರೆಸ್ ಗೆದ್ದೇ ಗೆಲ್ಲತ್ತೆ. ಇನ್ನೊಂದು ಸ್ಥಾನ ಮಾತ್ರ ಬಿಜೆಪಿಯ ಪಾಲಾಗೋದಿತ್ತು. ಆದ್ರೆ ಇದನ್ನ ಗೌಡರಿಗೆ ಗಿಫ್ಟ್ ಕೊಡೋದಿಕ್ಕೆ ಮೋದಿ ಏನಾದ್ರೂ ಲೆಕ್ಕಾಚಾರವನ್ನ ಹಾಕಿದ್ದಾರಾ? ಪ್ಲಾನ್ ಏನಾದ್ರೂ ಮಾಡ್ಕೊಂಡಿದ್ದಾರಾ? ಬಿಕಾಸ್ ಕಾರಣಗಳೇನಪ್ಪಾ ಅಂತ ಹೇಳಿದ್ರೆ, ಡಿವಿಎಸ್ಗೆ ಟಿಕೆಟ್ ಕೊಡಿಸುವುದಕ್ಕೆ ಬಯಸಿದಂತಹ ಬಿಎಸ್ವೈಗೆ ನಿರಾಸೆ ಕೂಡ ಮೂಡ್ತಾ ಇದೆ ಒಂದ್ ಕಡೆ. ಇನ್ನು ಗೌಡರಿಗೆ ತೋರಿಸುವಂತಹ ಗೌರವ, ಒಕ್ಕಲಿಗ ಮತ ಬ್ಯಾಂಕಿನ ಮೇಲೆ ಏನಾದರೂ ಪ್ರಭಾವ ಏನಾದರೂ ಬೀರತ್ತಾ? ಭವಿಷ್ಯದ ರಾಜಕೀಯವನ್ನ ಗಮನದಲ್ಲಿ ಇಟ್ಕೊಂಡು ಮೋದಿ ಈ ಒಂದು ಪ್ಲಾನಿಂಗ್ ಅನ್ನ ಮಾಡಿದ್ದಾರಾ? ಲೆಕ್ಕಾಚಾರವನ್ನ ಹಾಕಿದ್ದಾರಾ? ರಣತಂತ್ರವನ್ನ ರೂಪಿಸ್ತಾ ಇದ್ದಾರಾ? ಯಾರ ರಾಜಕೀಯ ಕುಟುಂಬಕ್ಕೆ ಇಲ್ಲದ ರಾಜಕೀಯ ಮಣೆ ಏನಾದರೂ ಹಾಕ್ತಾ ಇದ್ದಾರಾ ಮೋದಿ? ಪರಿಷತ್, ರಾಜ್ಯಸಭೆ, ಲೋಕಸಭೆಯಲ್ಲಿ ಸ್ಥಾನಮಾನವನ್ನ
ಕೊಡುವ ಒಂದು ನಿಟ್ಟಿನಲ್ಲಿ ಅವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಇದೀಗ ಗೌಡ್ರಿಗೆ ಗಿಫ್ಟ್ ಅನ್ನ ಕೊಡೋದಕ್ಕೆ ಮೋದಿ ಪ್ಲಾನ್ ಮಾಡಿದ್ದಾರೆ ಅಂತ ಮತ್ತೊಂದು ಕಡೆ ಹೇಳಲಾಗ್ತಾ ಇದೆ.